ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್, ಯಾಕಂದ್ರೆ ನೀವು ನಿಮಗೆ ಭಾಳ ದಿವಸದಿಂದ ಹೇಳತ್ತಿದ್ದಿ ಏನೋ ಬರೋದೈತಿ, ಮುಂದೆ ಏನೋ ಫಂಕ್ಷನ್ ಐತಿ, ಏನೋ ಐತಿ ಅಂತ ಹೇಳ್ಕೊತಾನೆ ಬರಾಕತ್ತಿದ್ದೀನಿ ಭಾಳ ದಿವಸ. ಆ್ಯಂಡ್ ಆ ಮೋಸ್ಟ್ ಅವೇಟೆಡ್ ಡೇ ಇವತ್ತು ಬಂದೈತಿ. ಈಗ ಆಲ್ರೆಡಿ ನಮ್ಮ ಬ್ಯಾಚ್ ಒಳಗೆ 23 ಮೆಂಬರ್ಸ್ ನಾವು, ಅದ್ರಾಗ ಒಬ್ಬಕ್ಕಿಂತ ಮದುವೆ ಆತು, ಅದಾದಮೇಲೆ ನಂದಾತು. ಈಗ ಬಂದಾಳು ನೋಡ್ರಿ, ನನ್ನ ಮದ್ವೆ ಆಗಿ ಆಲ್ಮೋಸ್ಟ್ 2 ವರ್ಷ ಬಂತು. ಸೊ ಈಗ ಇನ್ನೊಬ್ಬಕಿ ಮದ್ವೆ ಆಗಾಕತ್ತೈತಿ, ಅದು ಮಾರ್ಚ್ ಒಳಗೈತಿ. ಹಾಗಾಗಿ ನಾವೆಲ್ಲ ಸ್ಕೂಲ್ ಫ್ರೆಂಡ್ಸ್ ಏನು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ಬ್ರೈಡ್ ಟು ಬಿ ಮಾಡ್ಬೇಕಂತ ಹೇಳಿ. ಸೊ ಬ್ರೈಡ್ ಟು ಬಿ ಮಾಡೋಕೆ ನಾವು ಆ್ಯಕ್ಚುಲಿ ಹೇಳ್ತೇನೆ ನಿಮಗೆ 1 ಮಂತ್ ಪ್ಲ್ಯಾನ್ ಮಾಡೇವಿ. ಹಾಗೂ ಹಿಂಗೂ ಅಲ್ಲ, ಭಾಳ ಕೆಟ್ಟಂದ್ರೆ ಭಾಳ ಕೆಟ್ಟ ಎಂಜಾಯ್ ಮಾಡ್ಕೊತ ಪ್ಲ್ಯಾನ್ ಮಾಡೇವಿ. ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ ಅಷ್ಟು ಫ್ರೆಂಡ್ಸ್, ಲೈಕ್ ಯಾರ್ಯಾರು ಬರ್ತಾರ ಯಾರ್ಯಾರು ಬರೋಂಗಿಲ್ಲ ಫಸ್ಟ್ ಎಲ್ಲ ಕೇಳ್ಕೊಂಡ್ವಿ, ಬರೋವ್ರನ್ನ ಅಷ್ಟು ಗ್ರೂಪ್ನಾಗ ಇಟ್ಕೊಂಡ್ವಿ. ಆಮೇಲೆ ಯಾರು ಬರೋಂಗಿಲ್ಲ ಆತು ಬಿಡಂತ ಹೇಳಿ ಇದು ಮಾಡಿದ್ವಿ. ಬಟ್ ಯಾರ್ಯಾರು ಬಂದಿದ್ದಲ್ಲ ಡೆಫಿನೆಟ್ಲಿ ನೀವು ಮದ್ವೆಗೆ ಬರ್ರಿ, ಅಷ್ಟು ಕೆಟ್ಟ ಎಂಜಾಯ್ ಆಕೈತೆ ಅಂದ್ರೆ ಅಷ್ಟು ಕೆಟ್ಟ ಎಂಜಾಯ್ ಆಗ್ತೈತಿ. ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ಲೈಕ್ ಫಸ್ಟ್ ಎಲ್ಲಿ ಮಾಡೋದು, ಆಮೇಲೆ ಯಾವ ಡ್ರೆಸ್ ಹಾಕೊಳ್ಳೋದು, ಏನು ಮಾಡೋದು, ಎಲ್ಲಿ ಮಾಡಿದರೆ ಬೆಟರ್ ಇರ್ತೈತಿ, ಹೆಂಗೆ ಮಾಡೋನು. ಸೊ ಭಾಳ ಥಿಂಗ್ಸ್ ಇನ್ಕ್ಲೂಡ್ ಅದು. ಲೈಕ್ ಒಂದು ಬ್ರೈಡ್ ಟು ಬಿ ಮಾಡ್ಬೇಕಂದ್ರೆ ಈಸಿ ಇರಲಿಲ್ಲ ಅದು, ಬಟ್ ಭಾಳ ಎಂಜಾಯ್ ಮಾಡ್ಕೊತಂದ್ರೂ ಮಾಡಿದ್ವಿ, ಅದಂತರೂ ಕರೆಯೈತಿ. ಲೈಕ್ ಏನು ಮಾಡಿದ್ವಿ ಫಸ್ಟ್ ಎಲ್ಲಿ ಮಾಡೋನು ಅಂತೇಳಿ ಅದನ್ನ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಆಮೇಲೆ ಬಜೆಟ್ ಮೇನ್. ಸೊ ಇಷ್ಟು ಮಂದಿ ಇಷ್ಟು ಅದೇವು ನಾವು, ಸೊ ಬಜೆಟ್ ಎಷ್ಟೆಷ್ಟು ಬರ್ಬೋದು ಒಬ್ಬೊಬ್ಬರಿಗೆ, ಸೊ ಎಲ್ಲಿ ಮಾಡಿದ್ರೆ ಕಡಿಮೆ ಆಗ್ಬೋದು, ಹೀಗೆಲ್ಲ ಮಾಡ್ಕೊತ ನಾನು ಮತ್ತು ನನ್ನ ಫ್ರೆಂಡ್ ಸುಷ್ಮಾ ಅಂತದಾಳ, ಆಕೆ ಬಂದಿದ್ಲು ನನ್ನ ಮನೆಗೆ. ಸೊ ನಾವು ಡಿಸ್ಕಸ್ ಮಾಡಿ ಎಲ್ಲ ಕಡೆ ಕಾಲ್ ಮಾಡಿ ಕೇಳೋದು, ಆಮೇಲೆ ಏನೇನು ಪ್ರೈಸಸ್ ಅದಾವ, ನಮಗೆ ಏನೇನು ಬೇಕು ಅದನ್ನೆಲ್ಲ ಹೇಳಿದ್ವಿ. ಸೊ ಪ್ರೈಸಸ್ ಸ್ವಲ್ಪ ಜಾಸ್ತಿನೇ ಬರಾಕತ್ತ. ಆಮೇಲೆ ನಾವು ಗ್ರೂಪ್ನಾಗ ಡಿಸ್ಕಸ್ಸು ಮಾಡಿದ್ವಿ, ಲೈಕ್ ಪರ್ ಹೆಡ್ 1K ಬಂದ್ರೆ ಓಕೆ ಅಂತೇಳಿ ಎಲ್ಲರೂ ಓಕೆ ಅಂತಂದ್ರೆ. ಸೊ ಹಾಗಾಗಿ ನಾವು ಹೋದ್ವಿ ಅದ್ರ ಥ್ರೂನ. ಲಾಸ್ಟಿಗೆ ಏನಾಯ್ತು, ನಾನು ನಮ್ಮ ಮನೆ ಕಡೆನ ಒಂದು ಹ್ಯಾಪಿ ಮೂಮೆಂಟ್ಸ್ ಅಂತ ಹೊಸದಾಗೈತಿ. ಸೊ ಅದನ್ನು ನೋಡಿ ಬಂದೆ, ಇಮ್ಮಿಡಿಯೇಟ್ ನೋಡಿ ಬಂದ್ಕೊಳ್ಳಿ ನಾವು ಕಾಲ್ ಮಾಡಿದ್ವಿ. ಬಟ್ ಅವತ್ತಿನ ಓಪನಿಂಗ್ನ ಆಗಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನೆಕ್ಸ್ಟ್ ಡೇ ಓಪನಿಂಗ್ ಇತ್ತು. ಅವ್ರೇನಾದ್ರು ನಾಳೆ ಬಂದು ನೋಡ್ಕೊಂಡು ಹೋಗ್ರಿ ಅಂದ್ರೆ ನೆಕ್ಸ್ಟ್ ಡೇ ಮತ್ತೆ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಅವಾಗೂ ನಾವಿನ್ನೂ ಫೈನಲೈಸ್ ಮಾಡಲಿಲ್ಲ, ಇನ್ನು ನೋಡೋಣ ಅಂತಲೇ ಇದ್ವಿ, ಲೈಕ್ ಇನ್ನು 10 ಡೇಸ್ ಇದ್ದಾಗೂ. ಆಮೇಲೆ ಮನೆಗೆ ಬಂದು ಡಿಸ್ಕಸ್ ಮಾಡಿದೆ ಫ್ರೆಂಡ್ಸ್ ಜೋಡಿ, ದೇವರ್ ಓಕೆ ರೇಟೆಲ್ಲ ನೋಡಿ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಹೋಗಿ ಅವ್ರಿಗೆ ಕನ್ಫರ್ಮ್ ಮಾಡಿ ಬಂದೆ. ನಮ್ಮ ರಿಕ್ವೈರ್ಮೆಂಟ್ಸ್ ಪ್ರಕಾರ ಅವರು ಭಾಳ ಚಂದ ಮಾಡಿದ್ರು. ಫುಲ್ ವಿಡಿಯೋ ನೋಡಿರಿ, ನಿಮಗೆ ಸ್ಕೂಲ್ ಟೈಮ್, ಸ್ಕೂಲ್ ಮೆಮೊರೀಸ್, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಒಮ್ಮೆ ಫುಲ್ ಫ್ಲ್ಯಾಶ್ ಬ್ಯಾಕ್ ಕಣ್ಮುಂದೆ ಬಂದು ಹೋಗ್ಬಿಡ್ತೈತಿ. ಬ್ರೈಡ್ ಟು ಬಿ ಮಾಡೋಕೆ ನಾವು ಫ್ರೆಂಡ್ಸ್ ಆ್ಯಕ್ಚುಲಿ ಎಷ್ಟು ಸೇರಿದ್ವಿ ಅಂದ್ರೆ 13 ಮೆಂಬರ್ಸ್. ಅದ್ರಾಗ ಲಾಸ್ಟ್ ಮೂಮೆಂಟ್ ಇಬ್ಬರು ಲೈಕ್ ಅವ್ರ ಪರ್ಸ್ನಲ್ ರೀಸನಿಂದ ಕ್ಯಾನ್ಸಲ್ ಆಯ್ತು. ಹಾಗಾಗಿ ನಾವು 11 ಮೆಂಬರ್ಸನ್ನು ಆದ್ವಿ. ಸೊ ಭಾಳ ಮಸ್ತ್ ಆಯ್ತು, ಲೈಕ್ ಭಾಳ ದೂರದಿಂದನೇ ಬಂದಿದ್ರು, ಲೈಕ್ ರಾಯಚೂರು, ಚೆನ್ನೈ, ಬಾಗಲಕೋಟೆ, ಆಮೇಲೆ ಉಳ್ಕಿದವ್ರು ಬೆಂಗಳೂರಿನಾಗಿದ್ರು. ಸೊ ಹಿಂಗೆಲ್ಲ ಭಾಳ ದೂರಿಂದ ಬಂದಿದ್ರು ಮತ್ತು ಭಾಳ ಮಸ್ತ್ ಆಯ್ತು ಸೆಲೆಬ್ರೇಷನ್ ಆತಪ್ಪ. ಇಷ್ಟೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ, ಅಲ್ಲಿ ಮಾಡೋದು ಏನು ಮಾಡೋದು ಅಂಥೇಳಿ. ಅದು ಹೆಂಗಾತಂದ್ರೆ ಅಲ್ಲಿ ಹಾಲ್ ತಾಸಿನ ಮೇಲೆ ಲೈಕ್ 1.5 ಅವರ್ ಜಾಸ್ತಿ. ಈಗ 1 ಅವರ್ ನಾವು ತೊಗೊಂಡೇವು ಅಂತ ತಿಳ್ಕೊರಿ, ನೆಕ್ಸ್ಟ್ 1.5 ಅವರಿಗೆ ಜಾಸ್ತಿ ರೊಕ್ಕ, ಲೈಕ್ 1500 1 ಅವರಿಗೆ, 2 ಅವರಿಗೆ ಅದರ ಡಬಲ್ ಲೈಕ್ 3000, ಹಿಂಗೆ ತಾಸಿನ ಮೇಲೆ ರೊಕ್ಕ ಹೇಳಾಕತ್ರ. ಸೊ ಇದೆಲ್ಲ ಆಯ್ತು. ಫ್ರೆಂಡ್ಸ್ ಭಾಳ ದಿವ್ಸದ ಮೇಲೆ ಕೂಡಾಕತ್ತೀವಿ, ಸ್ಕೂಲ್ ಫ್ರೆಂಡ್ಸ್. ಅದು ಮಾತಾಡಿ ಕುಂತು ಬರೋದ್ರಾಗ ನಮ್ಮ 4-5 ತಾಸು ಹೋಗ್ಬಿಡ್ತೈತಿ. ಇನ್ನು ಫಂಕ್ಷನ್ ಯಾವಾಗ ಮಾಡೋದು ಅಂತೇಳಿ ಭಾಳ ವಿಚಾರ ಮಾಡಿ ನಾನೇನು ಅಂದ್ಕೊಂಡು, ಆತ ಎಲ್ಲೂ ಬೇಡ ನಮ್ಮ ಮನ್ಯಾಗ ಮಾಡೋನು ಅಂತ ಅಂದ್ಕೊಂಡೆ. ಆತ ನಮ್ಮ ಮನ್ಯಾಗಿನ ಮಾಡೋಣ ಅಂತ ಅನ್ನಿ. ಬಟ್ ನನ್ನ ಹಸ್ಬೆಂಡಿಗೂ ನಾ ಕೇಳಬೇಕಾಗಿತ್ತು. ಸೊ ಅವ್ರಿಗೆ ಕೇಳಿದ್ನಿ, ಹಿಂಗೆ ಬಜೆಟ್ ಎಲ್ಲ ಜಾಸ್ತಿ ಬರತ್ತೈತೆ ಹೊರಗೆ ಮಾಡಿದ್ರೆ, ಸೊ ನಮ್ಮ ಮನಿನ ಓಕೆ ಅಂಥೇಳಿ. ಈ ವಾಸ್ ಲೈಕ್ ಹಾಂ ಓಕೆ, ಹೆಂಗೂ ವೀಕೆಂಡ್ ಐತಿ ಮಾಡಿರಿ ಅಂಥೇಳಿ. ನಂಗಂತೂ ಭಾಳ ಖುಷಿ ಆಯ್ತು. ನನ್ನ ಫ್ರೆಂಡ್ಸಿಗೆ ಹೇಳಿದ್ಮೇಲೆ ಎಲ್ಲರೂ ಭಾಳ ಚಲೋ ಆಯ್ತು ಮನ್ಯಾಗ ಮಾಡೋ ಅಂಥೇಳಿ ಅದನ್ನೂ ಒಪ್ಕೊಂಡ್ರೆ. ಸೊ ಮನ್ಯಾಗ ಮಾಡಿ ಹೇಳ್ತೇನೆ ನಿಮಗೆ ನಮ್ಮ ಬಜೆಟ್ ಎಷ್ಟೆಷ್ಟು ಬಂತಂಥೇಳಿ. ಫುಲ್ ವಿಡಿಯೋ ನೋಡಿರಿ. ಆಮೇಲೆ ನಿಮಗೆ ಗೊತ್ತೈತಿ, ಸ್ಕೂಲ್ ಫ್ರೆಂಡ್ಸನ್ನು ಮೀಟ್ ಆಗೋದು, ಸ್ಕೂಲ್ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡಿದಷ್ಟು ಕಾಲೇಜ್ ಫ್ರೆಂಡ್ಸ್ ಆಯ್ತು, ಡಿಗ್ರಿ ಫ್ರೆಂಡ್ಸ್ ಆಯ್ತು, ಅದೇನೂ ಅಷ್ಟು ಫೀಲ್ ಸಿಗಲ್ಲ. ಹೆಂಗಂದ್ರೆ ಈಗ ಸ್ಕೂಲ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಇಂಪಾರ್ಟೆನ್ಸ್ ನಮ್ಗೆ ಯಾವಾಗ ಗೊತ್ತಾಕೈತೆ ಅಂದ್ರೆ ಫುಲ್. ಈಗ ನೋಡಿರಿ ನಮ್ಮ ಮನೆ ಖಾಲಿ ಆಗಿಬಿಟ್ಟೈತಿ. ಈಗ ಅವಾಗ 11 ಮೆಂಬರ್ಸ್ ಇದ್ದಾಗ ನಂಗೆ ಫುಲ್ ಮನೆ ತುಂಬಿತ್ತು. ಆಮೇಲೆ ಆ ಎಂಜಾಯ್ಮೆಂಟ್ ಯಾವಾಗೂ ಸ್ಕೂಲ್ ಫ್ರೆಂಡ್ಸ್ ಜೊತೆನೇ ಸಿಗೋದು. ಕಾಲೇಜ್ ಹೋದ್ಮೇಲೆ 2 ವರ್ಷ, ಡಿಗ್ರಿ ಆದರೆ 3 ವರ್ಷ 4 ವರ್ಷ. ಹಾಗಾಗಿ ಸ್ಕೂಲ್ ಫ್ರೆಂಡ್ಸ್ ಜೊತೆ ಭಾಳ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಒಬ್ಬೊಬ್ಬರ ಬಗ್ಗೆನೂ ನಮಗೆ ಭಾಳ ಗೊತ್ತಿರ್ತೈತಿ. ಹಾಗಾಗಿ ಭಾರಿ ಮಸ್ತ್ ಅನ್ನಿಸ್ತೈತಿ. ನೋಡ್ಕೊಂಬರ್ರಿ ಏನೇನಾಯ್ತು, ಯಾರ್ಯಾರು ಬಂದರು, ಎಷ್ಟೊತ್ತಿಗೆ ಬಂದರು, ಹೆಂಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂಥೇಳಿ ನೋಡ್ಕೊಂಬರ್ರಿ.
ಇಲ್ಲಿ ಚಾಲು ಆತು ನೋಡ್ರಿ ನಮ್ಮ ದುಮ್ಡಿ ಮುಂಜಾನೆ ಎದ್ಕೊಳ್ಳೇನ ಈಕಿ ಪೂರ್ಣಿಮಾ ಅಂಥೇಳಿ ಬಾಗಲಕೋಟದಿಂದ ಟ್ರೈನಿಂದ ಬಂದಿದ್ಲು. ಮುಂಜಾನೆ ಈಕಿ 6 ಗಂಟೆ ಅಂದ್ರೆ ಬಂದುಬಿಟ್ಟಾಳೆ ಇಲ್ಲಿ ಕೆಳಗೆ. ಅವ್ರ ಆಂಟಿ ಹೆದರೇ ಬಿಟ್ಟಾರೆ, ಯಾಕಂದ್ರೆ ಈಗ ಯಾವಕ್ಕಂತೇಳಿ ನಾವು ಅಂತ ತಿಳ್ಕೊಂಡು ಅವ್ರಿಗೆ ಮಾಡ್ಯಾಳ. ಸೊ ಆಂಟಿ ಹೆದರೇ ಬಿಟ್ಟಿದ್ರೆ ಈಕಿನ ನೋಡ್ರಿ ಪೂರ್ಣಿಮಾ ಅಂಥೇಳಿ ಎದ್ದು ಕೂಳೆ ನಂಗೆ 5 o'clock ಕಾಲ್ ಮಾಡಿದ್ರು ಮೆಟ್ರೋದಿಂದ ಬಿಟ್ಕೂಳೆ. ಸೊ ಮನೆಗೆ ಬಂದು 6:30 ಹತ್ತಿದ್ಲು. ಸುಷ್ಮಾ ಅನ್ನಕ್ಕೆ ಹಿಂದಿನ ದಿವಸ ಬಂದಿದ್ಲು, ಬಟ್ ಅವಾಗ ನಾವು ವ್ಲಾಗ ಮಾಡಲಿಲ್ಲ. ಆಮೇಲೆ ಈಕಿ ಸಹನಾ ಅಂಥೇಳಿ ರಾಯಚೂರಿಂದ ಬಂದಿದ್ಲು. ಲೈಕ್ ನಾ ಅಂತೂ ಭಾಳ ಕ್ಯೂರಿಯಸ್ ಆಗಿದ್ನಿ ಇವ್ರನ್ನೆಲ್ಲ ಮೀಟ್ ಆಗಕ್ಕೆ. ಆಮೇಲೆ ನಾನು ದೋಸಾಕ್ಕೆ ಹಾಕಿದ್ನಿ, ಯಾಕಂದರೆ ಅವರು ಟ್ರಾವೆಲ್ ಮಾಡಿ ಬಂದಿರ್ತಾರೆ, ದೋಸೆ ತಿಂದ್ರೆ ಸ್ವಲ್ಪ ಫೀಲಿಂಗು ಆಗ್ತೈತಿ. ಆಮೇಲೆ ಇದು ಮಾಡಿದರೆ ಎಲ್ಲರೂ ತಿಂದುಬಿಡ್ಬೋದು. ಅದನ್ನು ಇದನ್ನಂದ್ರೆ ಕ್ವಾಂಟಿಟಿ ಎಷ್ಟು ಮಾಡ್ಬೇಕಂತೂ ಗೊತ್ತಾಗಂಗಿಲ್ಲ ಅಂಥೇಳಿ ದೋಸಾನ ಮಾಡಿಬಿಟ್ಟಿದ್ನಿ. ಎಲ್ಲರೂ ಫುಲ್ ಮಸ್ತಾಗೈತೆ ಅನ್ಕೊಂತ ತಿಂದರು. ಹಂಗೆ ಮಾಡಿದಾಗ ಮಸ್ತಾಗೈತೆ ಅನ್ಕೊಂತ ತಿಂದರೆ ನಮಗೂ ಭಾಳ ಖುಷಿ ಆಕೈತಿ. ಅವ್ರಿಗೂ ಎಲ್ಲ ಹಾಕ್ಕೊಡಕತ್ತಿದ್ನಿ. ಆಮೇಲೆ ಅವರು ನನಗೆ ಹಾಕ್ಕೊಟ್ರು. ಅಷ್ಟೊತ್ತನುಗೂಡದ ಇಲ್ಲೇ ಡೆಕೋರೇಷನ್ದವ್ರು ಬಂದಾರ ನೋಡ್ರಿ. ಇವರು ಹ್ಯಾಪಿ ಮೂಮೆಂಟ್ಸ್ದವ್ರ ಡೆಕೋರೇಷನ್ನ ಹೇಳಿದ್ನಲ್ಲ ನಿಮಗೆ. ಸೊ ಇದು ನಮ್ಮ ಮನೆ ಕಡೆನ ಐತೆ, ಲೈಕ್ 1 ಕಿಲೋಮೀಟ್ರ್ ಒಳಗೆ. ನಾವು ಅವರಿಗೆ ಬೆಳಿಗ್ಗೆ 9ಕ್ಕೆ ಬಂದಿದ್ವಿ. ನಮ್ಮ ಫಂಕ್ಷನ್ 11:00ಗೆ ಮಾಡ್ಬೇಕು ಅಂದ್ಕೊಂಡಿದ್ವಿ. ಸೊ ಅವರಿಗೆ 9ಕ್ಕೆ ಬಂದು ಮಾಡ್ರಿ ಅಂದಿದ್ರು. ಅವ್ರು ಇದನ್ನೆಲ್ಲ ಮಾಡೋಕೆ ಲೈಕ್ 1 ತಾಸದು ಬೇಕಂದಿದ್ರು. ಬಟ್ 1 ತಾಸು ಅಂತಲ್ಲ, 1.5-2 ತಾಸು ಬೇಕಾಗ್ತೈತಿ ಇಷ್ಟೆಲ್ಲ ಮಾಡ್ಬೇಕಂದ್ರೆ. ಯಾಕಂದ್ರೆ ನಡಕ್ಕೆ ನಾವು ಸ್ವಲ್ಪ ಏನೋ ಐಡಿಯಾ ಹೇಳೋದು, ಅವ್ರು ಸ್ವಲ್ಪ ಏನೇನೋ ಹೊಸದು ಮಾಡೋದು ಮಾಡ್ತಾರೆ. ಸೊ ನಾವು ಮೊದಲ ಒಂದು ಐಡಿಯಾ ಹೇಳಿದ್ವಿ ಅವ್ರಿಗೆ, ಯಾವ ಕಲರ್ ಬಲೂನ್ಸ್ ಡೆಕೋರೇಷನ್ ಹೆಂಗಿರ್ಬೇಕಂತ ಹೇಳಿ. ಅದ್ರ ಪ್ರಕಾರ ಅವರನ್ನೆಲ್ಲ ತಂದಿದ್ರು. ಭಾಳ ಫಾಸ್ಟ್ ಮಾಡಕತ್ತಿದ್ರು, ಆಮೇಲೆ ಮಸ್ತ್ ಮಾಡಿದ್ರು. ಇವರಿಗೆಲ್ಲ ನಾವು ಮೊದಲು ಹಿಂಗೆ ಹೇಳಿದ್ವಲ್ಲ, ಹಾಗಾಗಿ ಅವ್ರಿಗೇನು ಡಿಫಿಕಲ್ಟ್ ಆಗಲಿಲ್ಲ ಅದನ್ನು ಮಾಡೋದು. ಆಮೇಲೆ ದಿನ ಅವ್ರು ಇದನ್ನ ಮಾಡ್ತಿರ್ತಾರಲ್ಲ, ಹಾಗಾಗಿ ಭಾಳ ಫಾಸ್ಟ್ ಮಾಡ್ತಾರೆ. ಎಲ್ಲ ಐಟಮ್ಸ್ ಒಮ್ಮೆ ತಂದು ಫಸ್ಟ್ ಬಲೂನೆಲ್ಲ ಬ್ಲೋ ಮಾಡ್ಕೊಂಡ್ರು. ಆಮೇಲೆ ಈ ಸರ್ಕಲ್ ಏನೈತಲ್ಲ ಇದನ್ನು ಬರೀ ಸಪ್ರೇಟ್ ತಂದಿರ್ತಾರೆ ಅವ್ರು. ಮನೆಗೆ ಬಂದು ಅದನ್ನು ಸರ್ಕಲ್ ಮಾಡಿದರು. ಈಗ ಬಲೂನ್ಸ್ ಹಾಕಾಕತ್ತಾರೆ ನೋಡ್ರಿ, ಭಾಳ ಮಸ್ತ್ ಮಾಡಿದರು. ನಿಮಗೂ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಎಲ್ಲ ಐತೆ ಅನ್ನೋದು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೇನೆ, ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಇವ್ರದ್ದು ರೇಟ್ಸ್ ಎಲ್ಲ ನನಗೊಂದು ಸ್ವಲ್ಪ ರೀಸನೇಬಲ್ ಅನ್ನಿಸ್ತು. ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಡೀಟೇಲ್ಡ್ ಆಗಿ ನಿಮಗೆ ಎಲ್ಲ ಪ್ರೈಸಸ್ ಬಗ್ಗೆ ಹೇಳ್ತಾರೆ. ಅಲ್ಲೇ ಡೆಕೋರೇಷನ್ ಆಗತ್ತಿತ್ತು. ಅಷ್ಟ್ರಾಗ ನೋಡ್ರಿ ನಯನ ಬಂದ್ರೆ, ಈಕಿನೂ ಬಾಗಲಕೋಟದಿಂದ ಬಂದಿದ್ಲು. ಅಕ್ಕಿ ಅವ್ರ ಅಕ್ಕನ ಜೊತೆನ ಬರಾತಾಳಿಲ್ಲೇ. ಸೊ ಒಬ್ಬರಾದ್ಮೇಲೆ ಒಬ್ರು ಬರಾತಿದ್ರು ನೋಡ್ರಿ. ಹಿಂಗೆ ಡೆಕೋರೇಷನ್ ಮಾಡಿದ್ರು. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಹಾಕಿರ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಮಾಡಿದ್ರು. ಆಮೇಲೆ ನಮ್ಗೆ ರೇಟ್ ಎಷ್ಟಾತಂದ್ರೆ ಟೋಟಲ್ ಅದೇನು ಡೆಕೋರೇಷನ್ ಪ್ಲಸ್ ವೈಟ್ ಸ್ಕ್ರೀನ್ ಹಿಂದೆ ಹಾಕಿದ್ದು ಸ್ಟ್ಯಾಂಡ್ ಅದೆಲ್ಲ ಹಿಡ್ಕೊಂಡು ನಮಗೆ 5,750 5,950 ಇಷ್ಟಾಗಿತ್ತು. ಸೊ ವರ್ತ್ ಇಟ್ ಅನ್ನಿಸ್ತು. ಲೈಕ್ ನಮಗೆ ಭಾಳ ಚಲೋ ಮಾಡಿಕೊಟ್ರು ಅವ್ರು. ಲೈಕ್ ನಾವು ನೆಕ್ಸ್ಟ್ ಡೇ ಯಾವಾಗ ಹೇಳ್ತೇವಲ್ಲ ಅವಾಗ ತೊಗೊಂಡು ಹೋಗತ್ತಿದ್ರು. ಇಲ್ಲಿ ನೋಡ್ರಿ ನಯನ ಪೂರ್ಣಿಮಾ ಇವರೆಲ್ಲ ಸೇರಿ ಇಲ್ಲಿ ರೀನಾಕನೂ ಕುಂತಿದ್ಲು. ಅವ್ರಿಗೂ ಎಲ್ಲ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ಅವರು ಅದನ್ನು ಬ್ರೈಟ್ ಟು ಬಿ ಸ್ಟಿಕ್ ಹಿಡ್ಕೊಂಡಿದ್ರು. ಆಮೇಲೆ ಇಲ್ಲಿ ಸಹನಾ ನೋಡ್ರಿ ಜ್ಯೂಸ್ ರೆಡಿ ಮಾಡಕತ್ತಾಳ. ಲೈಕ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ವಿ. ನಾ ದೋಸೆ ಎಲ್ಲ ಹಾಕೊಡತ್ತಿದ್ನಿ ಬಂದವರಿಗೆ. ಈಕಿಗೆ ಜ್ಯೂಸ್ ಮಾಡಕ್ಕೆ ಹೇಳಿದ್ನಿ. ಸೊ ಈಕಿ ಸಹನಾ ಮತ್ತು ಪೂರ್ಣಿಮಾ ಸುಷ್ಮಾ ಇವರೆಲ್ಲ ಸೇರಿ ಜ್ಯೂಸ್ ಮಾಡಿದ್ರು. ಮಸ್ತ್ ಕಾಮಿಡಿ ಮಾಡತ್ತಾರ ನೋಡ್ರಿ. ಇಲ್ಲಿ ಜ್ಯೂಸ್ ಕೈಯಾಗ ಹಾಕೊಂಡ್ಯ ಅದನ್ನು ಕುಡಿದು ನೋಡಿದ್ನಿ ಅಂಥೇಳಿ ಫುಲ್ ಕಾಮಿಡಿ. ಫೋನ್ ಮೇಲೆಲ್ಲ ಚಲ್ ಬಿಟ್ಟಿದ್ರಂತೆ. ಸೊ ನಾನಂತರೂ ಫುಲ್ ಕಾಮಿಡಿ ಮಾಡ್ಕೊತ ಭಾಳ ಕೆಟ್ಟು ಮಜಾ ಮಾಡಿದ್ನಿ. ಆಮೇಲೆ ಇಲ್ಲೇ ಇವರು ಸ್ಟ್ಯಾಂಡ್ಸ್ ಎಲ್ಲ ಇಡೋದು ರೆಡಿ ಮಾಡೋದು ಮಾಡತ್ತಾರೆ. ಸುಷ್ಮಾ ನಯನ ಸಹನಾ ಎಲ್ಲ ಲೈಕ್ ಚಲೋ ಎಂಜಾಯ್ ಮಾಡಿದ್ವಿ. ಆಮೇಲೆ ಫುಲ್ ಮನೆಯೆಲ್ಲ ಡೆಕೋರೇಷನ್, ಫುಲ್ ಮನೆಯೆಲ್ಲ ಬಲೂನ್ಸ್ಲೇ ತುಂಬಿದ್ದು. ಇಲ್ಲಿ ನೋಡ್ರಿ ಅವರೆಲ್ಲ ಡೆಕೋರೇಷನ್ ಮಾಡಿ ಹೋದ್ಮೇಲೆ ಇನ್ನು ನಾವು ರೆಡಿ ಆಗಬೇಕಲ್ಲ. ಹಾಗಾಗಿ ನಂಗೆ ಸ್ಟ್ರೇಟ್ನಿಂಗ್ ಮಾಡ್ಕೊಳಕ್ಕೆ ಟೈಮ್ ಹಿಡಿತೈತೆ ಅಂದಿದ್ದಕ್ಕೆ ನನ್ನ ಫ್ರೆಂಡ್ಸ ಪಾಪ ಮಾಡಾಕತ್ತಿದ್ರು. ಭಾಳ ಚಂದ ಮಾಡಿದರು. ಆಮೇಲೆ ನೋಡ್ರಿ ಇಲ್ಲಿ ಒಬ್ರಲ್ಲ ಇಬ್ಬರಲ್ಲ 8 ಮಂದಿ ಕುಂತಾರ ನನಗೆ ಸ್ಟ್ರೇಟ್ನಿಂಗ್ ಮಾಡಕ್ಕಂತ ಹೇಳಿ. ಭಾಳ ಮಸ್ತ್ ಅನ್ನಿಸ್ತು. ಆಮೇಲೆ ಥ್ಯಾಂಕ್ಸ್ ಅವರಿಗೆ. ಅಷ್ಟೊತ್ತನ್ನು ಗುಡ್ದ ಇಲ್ಲಿ ಅಶ್ವಿನಿ ಬಂದ್ಲಿ. ಈಕಿ ಎಲ್ಲಿಂದ ಬಂದಾಳ ಅಂದರೆ ಚೆನ್ನೈದಿಂದ ಬಂದಾಳ ನೋಡ್ರಿ. ಅಷ್ಟು ದೂರಿಂದ ಬಂದಾಳ. ಸ್ಕೂಲ್ ಫ್ರೆಂಡ್ಸ್ ಸಂಬಂಧ ಆಕಿನೂ ಅಷ್ಟು ದೂರಿಂದ ಬಂದಾಳ. ಇವ್ರು ನೋಡ್ರಿ ಬಾಗಲ್ ಹಿಂದಿಂತಕಿ ನಾವು ಕಂತ ಮಾಡಾಕತ್ತಾರ. ಇಂಥವೆಲ್ಲ ಸಣ್ಣ ಸಣ್ಣ ಥಿಂಗ್ಸ್ ನಮಗೆ ಭಾಳ ಖುಷಿ ಕೊಟ್ಟು ಭಾಳ ಎಂಜಾಯ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಹೇಳ್ತೇನೆ ನಿಮಗೆ, 11:00ಗೆ ಮಾಡ್ಬೇಕು ಅಂದ್ಕೊಂಡಿದ್ವಿ. ಎಷ್ಟೊತ್ತಿಗೆ ಮಾಡಿದ್ವಿ ಅಂತ ಹೇಳಿ ಅದನ್ನ ಹೇಳ್ತೇನೆ ನಿಮಗೂ ಅನ್ನಿಸ್ತದೆ ಅವಾಗ ಬಾಕೆಟ್ ಕಾಮಿಡಿ ಅಂಥೇಳಿ. ಇಲ್ಲಿ ನೋಡ್ರಿ 2 ಚಿಟಿಮಿಗಳು ಸುಷ್ಮಾ ಮತ್ತು ಸಹನಾ ಬಲೂನ್ ಹಿಡ್ಕೊಂಡು ಸಣ್ಣ ಹುಡುಗತೆ ಆಡ್ಕೊತ ನಿಂತಾರೆ. ಇವೆಲ್ಲ ಮೆಮೊರೀಸ್ ಭಾಳ ಚಂದ ಅನ್ನಿಸ್ತಾವೆ. ಈಗ ನಮಗೇನು ಅನ್ನಿಸ್ಲಿಲ್ಲ ಅಂದ್ರೂ ಮುಂದೊಂದು ದಿನ ವಿಡಿಯೋ ನೋಡಿದಾಗ ಭಾಳ ಚಂದ ಅನ್ನಿಸ್ತಾವೆ. ಇಷ್ಟೊತ್ತನ್ನು ಕೂಡ ಇಲ್ಲಿ ಪೃಥ್ವಿ ಬಂದು ನೋಡ್ರಿ. ಈಕಿನೂ ಇಲ್ಲೇ ಬೆಂಗಳೂರದಾಗ ಇರ್ತಾಳೆ. ಸೊ ಆಕಿಗೆ ಆನ್ ದ ವೇನ ಕೇಕ್ ಅಂಗಡಿ ಹೇಳಿದ್ನಿ, ಕೇಕೂ ತೊಗೊಂಬ ಅಂತೇಳಿ. ಇವ್ರು ಮತ್ತೆ ಅವಕ್ಕಂತ ಮಾಡಕ್ಕೆ ನಿಂತಾರೆ ನೋಡ್ರಿ. ನಾವು ಇದನ್ನ ಪ್ಲ್ಯಾನ್ ಮಾಡಿದ್ವಿ, ಬಂದವರೆಲ್ಲ ಲಿಫ್ಟ್ನಾಗಿಂದ ಬರ್ತಾರೆ, ಬಂದವರಿಗೆಲ್ಲ ಅವಕ್ಕಂತ ಮಾಡೋದಂತೆ ಹೆದರ್ಸೋದಂತ ಹೇಳಿ. ಫನ್ ಅನ್ನಿಸ್ತೈತೆ. ಯಾಕೆಂದ್ರೆ ಭಾಳ ಹೆದರಿದ್ಲು. ಆಮೇಲೆ ಎಲ್ಲರೂ ಬಂದು ಕುಂತ್ರಿಲ್ಲೇ. ಸೊ ಮಾತಾ ಮುಗಿವಲ್ವಾಗಿದ್ದು. ನಮ್ಮ ಭಾಳ ಚಂದ ಮಾತಾಡೋದು, ಸ್ಕೂಲ್ ಟೈಮದ್ದು ನೆನಪು ಮಾಡ್ಕೊಳ್ಳೋದು ಎಲ್ಲ ಕುಂತು ಮಾತಾಡತ್ತೀವಿ ನೋಡ್ರಿ. ಇಲ್ಲಿ ಶಿಸ್ತು ಬಿಡ್ತೀವಿ
ಆಮೇಲೆ ಮತ್ತೆ ಬಂದು ನಿಂತ್ರು ನೋಡ್ರಿ ಇವ್ರು ಲೈಕ್ ಇನ್ನೊಬ್ಬಕ್ಕೆ ಬರತ್ತಿದ್ಲು ಆಕೆ ಯಾರು ಅಂತಂದ್ರೆ ಮೇನ್ ನಮ್ಮ ಬ್ರೈಟ್ ಟು ಬಿದ್ ಹುಡುಗಿನ ಮದ್ವೆ ಹುಡುಗಿನ ಬಂದುಬಿಟ್ಲು ನೋಡ್ರಿ ಈಕಿ ಸುಷ್ಮಾ ಅಂಥೇಳಿ. ಈಕಿ ಬೆಂಗಳೂರದಾಗನೇ ಇರ್ತಾಳು. ನಾ ಯಾಕೆ ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡತ್ತೇನಂದ್ರೆ ನಾವು ಹಾಡು ಹಚ್ಚಿದ್ವಿ, ಅದು ಕಾಪಿರೈಟ್ ಬರಬಾರ್ದು ಅಂಥೇಳಿ ನಾನು ಎಲ್ಲದಕ್ಕೂ ವಾಯ್ಸ್ ಓವರ್ನ ಕೊಡಾಕತ್ತೀನಿ. ಲೈಕ್ ನೀವು ರಿಯಲ್ ವಾಯ್ಸ್ ಕೇಳಿದ್ರಂತೂ ಭಾಳ ಕೆಟ್ಟ ಎಂಜಾಯ್ ಮಾಡ್ತೀರಿ, ಬಟ್ ಹಾಡು ಇತ್ತಂಥೇಳಿ ನಾನು ರಿಯಲ್ ವಾಯ್ಸ್ ಹಾಕೋಕ್ಕಾಗಲಿಲ್ಲ. ಸೊ ಏನು ಎಂಜಾಯ್ ಮಾಡೀನಿ ನಾನು ವಾಯ್ಸ್ ಓವರ್ ಥ್ರೂನ ಹೇಳತ್ತೀನಿ ನಿಮಗೆ. ಬಂದ್ಗಳಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಹಾಗೆ ಕಣ್ಣಿಗೆ ಕಟ್ಟಾಕತ್ತೇವೆ ನೋಡ್ರಿ. ಇವರೆಲ್ಲ ಬಾಜುಕ್ ಮೆಟಲ್ ಮೇಲೆ ನಿಂತಾರೆ ಮತ್ತಕ್ಕಿಗೆ ಅವಕ್ಕಂತ ಮಾಡಕ್ಕೆ. ಲೈಕ್ ನಾವಂತರೂ ಎಷ್ಟು ಚೀರಾಡೇವಂದ್ರೆ ಸೀರಿಯಸ್ಲಿ ನಾನು ಇಷ್ಟು ಚೀರ್ತೀವಿ, ಇಷ್ಟು ಎಂಜಾಯ್ ಮಾಡ್ತೇವೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ ಅದಕ್ಕಿಂತ ಜಾಸ್ತಿನೇ ಎಂಜಾಯ್ ಮಾಡಿದ್ವಿ. ಇವ್ರು ನೋಡ್ರಿ ಈಗ ಅವಕ್ಕಂತ ಮಾಡಕ್ಕೆ ರೆಡಿ ಆಗಿ ಬರತ್ತಾರೆ. ಸಣ್ಣಗೆ ಆಕಿ ಹಿಂದೆ ಗುಸು ಮಾಡತ್ತಿದ್ರು. ನಾ ಹೇಳಿದ್ನಿ ಸುಮ್ಮಿರ್ರಿ ಅಂತ ಹೇಳಿ ಬಂದಕ್ಕಿ ಹಿಂದೆ ಮುಟ್ಲಿಲ್ಲ. ಆಮೇಲೆ ಯಾರಿಗೂ ಆಕಿಗೆ ಗೊತ್ತಿದ್ದಿಲ್ಲ ಯಾರ್ಯಾರು ಬರತ್ತಾರ ಅಂತೇಳಿ. ಆಕಿಗೆಲ್ಲ ಫುಲ್ ಸರ್ಪ್ರೈಸೇ ಇಟ್ಟಿದ್ವಿ ನಾವು. ಏನೋ ಒಂದು ಗೊತ್ತಿತ್ತಂದ್ರೆ ನಮ್ಮ ಮನ್ಯಾಗ ಮಾಡತ್ತೇವೆ ಅಂಥೇಳಿ, ಯಾಕಂದ್ರೆ ಆಕಿ ಬರಬೇಕಲ್ಲ ಮತ್ತು ಲೊಕೇಶನಿಗೆ, ಹಾಗಾಗಿ ಅದಷ್ಟೇ ಗೊತ್ತಿತ್ತು ನೋಡ್ರಿ. ಈಗ ಆಕಿ ಹಿಂದೆ ಬಂದು ನಿಂತರು. ಲೈಕ್ ಆಕಿನ ಒಳಗೆ ಕರ್ಕೊಳ್ಳುವಾಗ ಆಕಿ ರಿಂಗ್ಟೋನ್ನ ನಾವು ಹಾಡು ಜೋರು ಹಚ್ಚಿಬಿಟ್ಟಿದ್ವಿ. ಕಾಪಿರೈಟ್ ಸಂಬಂಧ ಹಚ್ಚಲಿಲ್ಲ ಅದನ್ನ ಅಷ್ಟೇ ನಾನು. ಆಕಿ ಈಗ ಹಿಂಗೆ ಚೀರಿದ್ರಲ್ಲ ಹೇಳ್ತಾನೆ ನಿಮ್ಗೆ ಅಪಾರ್ಟ್ಮೆಂಟ್ದವ್ರು ಭಾಳ ಚಲೋ ನಮ್ದು. ಯಾಕೆ ಯಾರು ಏನೂ ಅನ್ಲಿಲ್ಲ, ನಾ ಹೆದರಿ ಬಿಟ್ಟಿದ್ನಿ ಯಾರು ಬೈತಾರಣ ಅಂಥೇಳಿ. ಅಷ್ಟು ಕೆಟ್ಟ ಚೀರ್ಯಾರ. ಬಟ್ ಹಾಡಿರೋ ಸಂಬಂಧ ಅದನ್ನು ಹಾಕೋಕ್ಕಾಗಲಿಲ್ಲ ನಾನು. ಬಟ್ ರಿಯಲ್ ಮೂಮೆಂಟ್ಸ್ ಏನಾರು ಹಾಕಿದ್ದೆ ಅಂದ್ರೆ ನೀವು ಭಾಳ ಎಂಜಾಯ್ ಮಾಡ್ತಿದ್ನಿ ನೋಡ್ರಿ. ಇಕ್ಕಿ ಬರೋದು ಹೆಂಗೆ ಎಷ್ಟಾತಂದ್ರೆ ಲೈಕ್ 2:30 ಆಗ್ಬಿಡ್ತು. 11:30 ಎಂದಿದ್ನಿ ನಾನು ನಿಮ್ಗೆ ನೆನಪಿಟ್ಕೋರಿ. ಎಷ್ಟು ಗಂಟೆಗೆ ಫಂಕ್ಷನ್ ಮಾಡ್ಯಾವಂತ. ಇಕ್ಕಿ ಬರೋದ್ರಾಗ ಆಲ್ರೆಡಿ 2:30 ಆಗಿತ್ತು. ಸೊ ಬಂದ್ಲಲ್ಲ ಇನ್ನು ಬಿಸಿಲಾಗಿಂದ ಅಂಥೇಳಿ ಆಲ್ರೆಡಿ ನಮ್ಮ ಮುಂಚೆಲೆಲ್ಲ ಬ್ರೇಕ್ಫಾಸ್ಟ್ ಆಗಿತ್ತಲ್ಲ. ಈಗ ಒಂದು ರೌಂಡ್ ಮತ್ತು ಎಲ್ಲರಿಗೂ ಜ್ಯೂಸ್ ಮಾಡಿದ್ರಲ್ಲ, ಹಾಗಾಗಿ ಜ್ಯೂಸ್ ಹಾಕಿ ಕೊಡಾಕತ್ತಿದ್ನಿ. ಇಲ್ಲಿ ನೋಡ್ರಿ ಚೇರ್ಸ್ ಮಾಡ್ಕೊಂತ ಜ್ಯೂಸ್ ಕುಡಿಯತ್ತೇವೆ ಈಗ. Juice is sponsored by Sana and Purnima, Sushma. ನಾನು ಬರೋವರೆಗೂ ವೇಟ್ ಮಾಡಿ. ಫುಲ್ ಜ್ಯೂಸ್ ಚಿಪ್ಸ್ ತಿನ್ಕೊಂತ ಕಾಮಿಡಿ ಮಾಡ್ಕೊತ ಎಂಜಾಯ್ ಮಾಡತ್ತೇವೆ ನೋಡ್ರಿ ಇಲ್ಲಿ. ಪಾಪ ಈಕಿ ಮದ್ವೆ ಫಿಕ್ಸ್ ಆಗೈತೆ ಎಲ್ಲ ಹುಡುಗರು ಹೆಂಗೆ ಕಾಡಾಕತ್ತಾರ ನೋಡ್ರಿ. ಈಗ ಸುಷ್ಮಾನ್ ಕಡೆಯಿಂದ ಆಶೀರ್ವಚನ ಹೇಳಿಸ್ಕೊಳಕ್ಕೆಲ್ಲ 1 2 3 ಸ್ಟಾರ್ಟ್. ಸುಷ್ಮಾ ಕೇಸ್ ಯಾವ ಏಜ್ ಒಳಗೆ ಮದ್ವೆ ಆಗ್ಬೇಕು? wait I will ask questions. You guys sit quiet. I'm experienced. Okay, you guys sit quiet. Okay. ಸುಷ್ಮಾ ಫಸ್ಟ್ ಕ್ವಶನ್. ಹುಡುಗ ನೋಡುವಾಗ ಯಾವ ಏಜ್ ಕರೆಕ್ಟ್? So I am 26 ಇರೋದ್ರಿಂದ I felt like 30, 31, 32 ಇಷ್ಟಿರೋ ಪರ್ಫೆಕ್ಟ್ ಜೋಡಿ ನಮ್ಮ ಕಡೆ. ಯಾಕಂದ್ರೆ ತುಂಬಾ ಚೆನ್ನಾಗಿ. ಆಮೇಲೆ ನಾವು ಯಾವ ಏಜ್ನಾಗ ಮದ್ವೆ ಆಗ್ಬೇಕು? ಬೆಟರ್ ಟು ಗೆಟ್ ಮ್ಯಾರಿಡ್ ನಾವು 25, 26 ಅದಕ್ಕಿಂತ ಕ್ರಾಸ್ ಮಾಡೋದು ಅಟರ್ಲಿ ವೇಸ್ಟ್. ಓಕೆ, ಪಾಯಿಂಟ್ ವಿ ನೋಟೆಡ್. ಅಟರ್ಲಿ ವೇಸ್ಟ್. ಗೊತ್ತಾ, ಸಿ ವೆನ್ ಯು ಗೋ ಫಾರ್ 27 ಮ್ಯಾರೇಜ್ ಆಗ್ತಿರ್ತೀರ ಅಂತಂದ್ರೆ ಕೆಲವು ಸೀಸನ್ ಮ್ಯಾರೇಜ್ ಸೀಸನ್ ಅಂತ ಅವಾಗ ದೇವಸ್ಥಾನಗಳಿಗೆ ಅಡ್ಡಾಡೋದ್ರೆ ಹೊಟ್ಟೋಗ್ಬಿಡುತ್ತೆ. ಪ್ಲಸ್ ನೀವು ಹೊರಗಡೆ ಸುತ್ತಾಡಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಫ್ಯಾಮಿಲಿ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. 29, 30 ಆಗ್ತಿದೆ ಆಮೇಲೆ ಯಾರು ಸಿಗಲ್ಲ ನೀನು. ಓಕೆ, ಚೇಂಜ್ ದ ಟಾಪಿಕ್ ನಾವು. Okay, change the question now. Hey, change the question now. He is the right person.
ಯಾವಾಗ ಗೊತ್ತಾಯ್ತು when did you feel that he is the right person? ಫಸ್ಟ್ ನಾನು ಕೆಲವೊಂದು ಸೆಟ್ ಆಫ್ ಕ್ವಾಲಿಟೀಸ್ ಇಟ್ಕೊಂಡಿದ್ದೆ. ಸೊ ವಿ ಬೋತ್ ಮೆಟ್ ಇನ್ ಕೆಫೆ ಡೇ. So what are the qualities you included? ನನಗೆ ಸ್ಟಾರ್ಟಿಂಗ್ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗಿದ್ದು ಟ್ರಸ್ಟ್, ಹಾನೆಸ್ಟ್ ಪರ್ಸನ್, ರೆಸ್ಪಾನ್ಸಿಬಲ್, ಇದು ರೆಸ್ಪೆಕ್ಟ್ ಮಾಡಬೇಕು, ಏನೇ ಮಾಡಿದ್ರು ಸಪೋರ್ಟ್ ಮಾಡಬೇಕು, ವೆರಿ ಗುಡ್ ಗೈಡರ್. ಆಕ್ಚುಲಿ ನಮ್ಗಿಂತ ತುಂಬಾ ಚೆನ್ನಾಗಿ ಇಂಟೆಲಿಜೆಂಟ್ ಆಗಿರ್ಬೇಕು. ನಾವು ಮಂಗಗಳ ತರ ಆಡ್ತಿರೋ ಜೊತೆಗೆ ಸೆಟ್ ಆಗಲ್ಲ, ಅವಾಗ ಆ ಥರನೇ ಆಡ್ತಿದ್ರೆ. ಜೀವನ ಚೆನ್ನಾಗಿ ಅರ್ಥ ಆಗಿರ್ಬೇಕು ಹುಡುಗನ್. ಫಸ್ಟ್ ಆಫ್ ಆಲ್ ಕಷ್ಟ ಸ್ವಲ್ಪ ಅದು ಇದು ಎಲ್ಲ ಅವಾಗ ಚೆನ್ನಾಗಿರುತ್ತೆ. ಅವ್ರ ಹತ್ರ ಆ ಕ್ವಾಲಿಟೀಸ್ ಇದೆ ಅಂತ ಹೇಗೆ ಫೈನಲೈಸ್ ಮಾಡಿದ್ದು? ಇವಾಗ ಸ್ವಲ್ಪ ಗೊತ್ತಾಗಿರ್ತೈತಿ, ಟೈಮ್ ಸ್ಪೆಂಡ್ ಮಾಡಿದಂಗ್ ಫುಲ್ ಗೊತ್ತಾಕೈತಿ. I only spoke for 10 minutes, but he gave complete structure about 2.5 hours. He asked me everything, and he questioned me each and everything, whatever is required for a life. What did he ask? ಹೇಳ್ಬೋದು ನಾವು ಕೂಡ, ಬಟ್ ಬಿ ವೆರಿ ಫ್ರ್ಯಾಂಕ್. ನಿಮ್ಗೆ ಏನ್ ಬೇಕಾದ್ರೆ ನೀವು ಹೇಳ್ಬಿಡಿ, ನಿಮ್ಗೆ ಬೇಡ ಅವರು ಇದ್ದೋಗ್ತಾರೆ, ನಿಮ್ಗೆ ಬೇಕಾ ಬರ್ತಾರೆ ಅಷ್ಟೇ. ಬಟ್ ಚಾನ್ಸ್ ಸಿಕ್ಕ ಮಿಸ್ ಮಾಡ್ಕೊಬಾರ್ದು ಹುಡುಗನ ಹತ್ರ ಮಾತಾಡುವಾಗ. ಫಾರ್ ಎಕ್ಸಾಂಪಲ್ ಇವಾಗ ಏನಾಗುತ್ತೆ ಅಂತಂದ್ರೆ ಮನೇಲಿ ಸಿಕ್ಕಿದಾಗ ಹಾಫ್ ಅನ್ ಅವರ್ವರೆಗೂ ಕೊಡಲ್ಲ, 5 minutes. ಈ 5 minutes ಅಲ್ಲಿ ಏನ್ ಹೇಳ್ಬೇಕು ಅನ್ನೋದು ಫಸ್ಟ್ ಪ್ರಿಪೇರ್ ಆಗ್ಬೇಕು ನಾವು. ಊಟ ಆಯ್ತಾ, ಯಾವ ಸ್ಕೂಲಲ್ಲಿ ಹೋಗಿದ್ರಿ, ಏನ್ ಮಾಡಿದ್ರಿ, ನೋ ಪಾಸ್ಟ್ ಇಸ್ ಪಾಸ್ಟ್ ಬಿಟ್ಬಿಡ್ಬೇಕು. ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅವರು, ಹೇಗೆ ಇಷ್ಟೆಲ್ಲ ಸ್ಪೀಚ್ ಕೇಳಿ ಬೆಲ್ ಆತು ಮನಿದು. ಇಷ್ಟು ಅನುಗೂಡ ಸುಪ್ರೀತಾ ಬಂದ್ಲು ನೋಡ್ರಿ, ಈಕಿನೂ ಇಲ್ಲೇ ಬೆಂಗಳೂರಿನಾಗ ಇರ್ತಾಳೆ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸೈತಿ ಅಂತ ಅನ್ಕೊತೇನಿ. ಇನ್ನೂ ಭಾಳ ಚಲೋ ಕಂಟೆಂಟ್ ಅದಾವೆ ಮುಂದೆ. ಇನ್ನು ಇವ್ರು ಬಂದು ಮುಟ್ಟೋದ್ರಾಗ ನಮ್ದು ಮಧ್ಯಾಹ್ನ 3:04 ಹೊಡಿತು. ಏನೆಲ್ಲ ಮಾಡಿದ್ವಿ, ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ನೆಕ್ಸ್ಟ್ ವ್ಲಾಗ್ ಒಳಗೆ ಬರ್ತೈತಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್.